ರಾಜ್ಯದ ಇತಿಹಾಸದಲ್ಲಿ ಹಿಂದೆಯೂ ನಡೆದಿತ್ತು ಇಂಥ ಘಟನೆ ನಡೆದಿದ್ದು. ಆದರೆ ತೀರಾ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡು ಅವರಿಗೆ ಇಲಾಖೆ ಅಸೈನ್ ಕೂಡ ಆಗದೆ ರಾಜೀನಾಮೆ ಕೊಡುವಂಥ ಸನ್ನಿವೇಶ ಬಂದಿದೆ ಅಂತ ಹೇಳ್ತಿಲ್ಲ, ಬರುವ ಸಾಧ್ಯತೆಗಳಿದೆ ಅನ್ನುವ ಸುದ್ದಿ ಇದು. ಸೋಮವಾರ 3ನೇ ತಾರೀಖು 19 ಜನ ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತಿನ ತನಕ ಅವರಿಗೆ ಖಾತೆ ಕೊಟ್ಟಿಲ್ಲ. 15ನೇ ತಾರೀಖಿನ ತನಕ ಟೈಮ್ ಇದೆ ಇನ್ನು ಅಂತ ಮುಖ್ಯಮಂತ್ರಿಗಳೇ ಹೇಳಿದರು. ಯಾಕೆ ತಡ ಮಾಡ್ತಾ ಇದ್ದಾರೆ? ಒಂದು, ಮೊದಲಿಗೆ 2 ತಿಂಗಳ ಹಿಂದೆ ಅಂದರೆ ಜೂನ್ 2 ಡಿ ಕೆ ಶಿವಕುಮಾರ್ ಅವರು 13 ಜನರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದು. ಆ 13 ಜನರಿಗೆ ಖಾತೆ ಹಂಚಿಕೆ ಮಾಡಿದಾಗ ಏನು ಅಸಮಾಧಾನಗಳಾದವಲ್ಲ, ರಾಮಲಿಂಗಾರೆಡ್ಡಿ ಅವ್ರದ್ದೊಂದು, ಕೃಷ್ಣ ಭೈರೇಗೌಡರದ್ದು ಒಂದು, ಕೆ ಎಚ್ ಮುನಿಯಪ್ಪನವ್ರದ್ದು ಇನ್ನೊಂದು, ಹಂಗಾಗದಂತೆ ನೋಡಿಕೊಳ್ಳುವುದಕ್ಕೆ ಎಚ್ಚರಿಕೆಯ ಹೆಜ್ಜೆ ಅನ್ನೋದು ಒಂದು. ಅದರ ಜೊತೆಗೆ ಈಗ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಭುಗಿಲೆದ್ದಿರುವ ಅಸಮಾಧಾನಗಳನ್ನು ತಣಿಸಿ, ಅದನ್ನು ತಣಿಸ್ಬೇಕು ಅಂದರೆ ತಲೆದಂಡಗಳಾಗಬೇಕು. ಹಾಗೆ ಮಾಡಿದ ನಂತರವೇ ಖಾತೆ ಹಂಚಿಕೆ ಮಾಡ್ತಾರೆ ಅಂತ. ಯಾರು ತಲೆದಂಡ? ನೆನ್ನೆ ಒಂದನ್ನು ಡೀಟೇಲಾಗಿ ಹೇಳಿದ್ವಿ ನಿಮಗೆ. ಕೆ ಎಚ್ ಮುನಿಯಪ್ಪನವರು ರಾಜೀನಾಮೆ ತಗೊಳ್ಳೋದು, ಒಂದು ಸ್ಥಾನ ಏನು 19 ಮಂತ್ರಿಗಳನ್ನು ಮಾಡಿ ಒಂದು ಸ್ಥಾನ ಏನು ಖಾಲಿ ಇಟ್ಕೊಂಡಿದ್ದಾರೆ, ಮಹಿಳೆಯರಿಗೆ ಕೊಡೋದು, ಅದನ್ನು ಕೆ ಎಚ್ ಮುನಿಯಪ್ಪನವರ ಮಗಳು KGFನ MLA ರೂಪಾ ಶಶಿಧರ್ ಅವರಿಗೆ ಕೊಡುವುದು. ಆವಾಗ ಕೆ ಎಚ್ ಮುನಿಯಪ್ಪನವರ ರಾಜೀನಾಮೆಯಿಂದ ಒಂದು ಸ್ಥಾನ ಖಾಲಿ ಆಗುತ್ತಲ್ಲ, ಅದನ್ನು ಬಸವರಾಜ್ ಶಿವಣ್ಣವರಿಗೆ ಕೊಟ್ಟು ಸಿದ್ದರಾಮಯ್ಯನವರನ್ನು ತಣ್ಣಗಾಗಿಸುವುದು. ಹಿಂಗೆ ಮಾಡಿದ್ರೆ ಟ್ರಬಲ್ ಶೂಟ್ ಆದಂಗೆ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಅದು ಬಿಟ್ಟರೆ ಇಲ್ಲಿ ವಿಜಯನಗರ ಶಾಸಕ ಕೃಷ್ಣಪ್ಪನವರ ಅಸಮಾಧಾನ ತಣ್ಣಗಾಗ ಹಂಗೆ ಕಾಣಿಸ್ತಾ ಇಲ್ಲ. ಅವ್ರ ಮನೆಗೆ ಯಾರು ಬಂದು ಹೋದರೂ ಬನ್ನಿ ಅಂತಾರೆ, ಕೂಡಿಸ್ತಾರೆ, ದೋಸೆ ತಿನ್ನಿಸ್ತಾರೆ, ಊಟ ಮಾಡಿಸ್ತಾರೆ, ಕಳಿಸ್ತಾರೆ. ಮಂತ್ರಿಗಿರಿ ಬಿಟ್ಟು ಇನ್ನೇನು ಮಾತಾಡಬೇಡಿ ನನ್ನ ಹತ್ರ ಅಂತಾರೆ ಅವರು. ನಿಗಮ ಮಂಡಳಿ ಆಫರ್ ಏನಾದರೂ ಮಾಡಿದ್ರ ಅಂತ ಕೇಳಿದ್ರೆ, ಆ ಆಫರ್ ಮಾಡೋ ಧೈರ್ಯ ಯಾರಿಗಿದೆ ಅಂತ ಕೇಳಿದ್ರು ಕೃಷ್ಣಪ್ಪನವರು. ಅವ್ರು ಕೇಳ್ತಾ ಇರೋದು ಒಂದೇ, ಸಚಿವ ಸಂಪುಟದ ಲಾಜಿಕ್ ಏನು ಹೇಳಿ ನನಗೆ, ತರ್ಕ ಏನು, ಯಾವ ತರ್ಕದ ಮೇಲೆ ಈ ಸಚಿವ ಸಂಪುಟ ಮಾಡಿದ್ದೀರಿ ಅಂತ. ಪ್ರಿಯಾ ಕೃಷ್ಣ ಅವರು ದಿಲ್ಲಿಗೆ ಹೋಗಿದ್ದಾರೆ. ಕೃಷ್ಣಪ್ಪನವ್ರನ್ನ ಮಿನಿಸ್ಟರ್ ಮಾಡೋದೇ ಆದರೆ ಯಾರ ತಲೆದಂಡ ಮಾಡಬೇಕು? ಅಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಂತ್ರಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅತ್ಯಂತ ಆಪ್ತರು. ಡಿ ಕೆ ಶಿವಕುಮಾರ್ ಹಾಕಿದ ಗೆರೆದಾಟವರಲ್ಲ. ನೆಕ್ಸ್ಟ್ ಟೈಮ್ ಮುಂದೇನಾರು ಮಾಡೋಣ ಬಾಲಕೃಷ್ಣ, ನೀನು ರಾಜೀನಾಮೆ ಕೊಟ್ಟುಬಿಡು ಅಂದರೆ ಕೊಟ್ಟುಬಿಡ್ತಾರೆ ಅವರು. ಅವರ ರಾಜೀನಾಮೆ ತಗೊಂಡು ಕೃಷ್ಣಪ್ಪನವರನ್ನ ಮಿನಿಸ್ಟರ್ ಮಾಡ್ತಾರ? ಆ ಒಂದು ಪಾಸಿಬಿಲಿಟಿಯ ಚರ್ಚೆ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಅಧಿಕಾರ ಸಿಗಲಿಲ್ಲ. ಬೆಂಗಳೂರಿನಲ್ಲಿ ಮುಸ್ಲಿಂ ಇಬ್ಬಿಬ್ಬರಾಗಿದ್ದಾರೆ ಮಿನಿಸ್ಟರ್ಸು, ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಖಾನ್. UT ಖಾದರ್ ಅವರು ಆಲ್ರೆಡಿ ಇದ್ದಾರೆ ಕರಾವಳಿಯಿಂದ. ಜಮೀರ್ ಅಹಮ್ಮದ್ ಖಾನ್ ಮಂತ್ರಿಯಾಗುವುದಕ್ಕೆ ಸಿದ್ದರಾಮಯ್ಯನವರ ಆಶೀರ್ವಾದ ಇರಲಿಲ್ಲ. ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಇತ್ತ ಇಲ್ವಾ ಪ್ರಶ್ನೆನೇ ಬರೋದಿಲ್ಲ. ಹೈಕಮಾಂಡಿನ ಲೆಕ್ಕಾಚಾರದ ಮೇಲೆ ಬಂದರವರು. ಈಗ ಜಮೀರ್ ಅಹಮ್ಮದ್ ಖಾನ್ರ ರಾಜೀನಾಮೆ ತಗೊಂಡು ಖನೀಜ್ ಫಾತಿಮಾ, ಬೀದರ್ನ MLA, ಅವ್ರನ್ನ ಮಿನಿಸ್ಟರ್ ಮಾಡಿದ್ರೆ, ಕಲಬುರಗಿ ಉತ್ತರದ ಶಾಸಕಿ ಅವರು, ಅವರನ್ನು ಮಿನಿಸ್ಟರ್ ಮಾಡಿದ್ರೆ, ಒಂದು ಉತ್ತರ ಕರ್ನಾಟಕಕ್ಕೆ ಮುಸ್ಲಿಮರನ್ನೊಬ್ಬರನ್ನ ಮಂತ್ರಿ ಮಾಡ್ದಂಗೂ ಆಯಿತು, ಮಹಿಳಾ ಕೋಟಾ ಫಿಲ್ ಮಾಡ್ದಂಗೂ ಆಯಿತು. ಇವೆಲ್ಲ ಏನು ಅಂದರೆ, ಕೆ ಎಚ್ ಮುನಿಯಪ್ಪನವ್ರು ರಾಜೀನಾಮೆ ಕೊಡೋದಕ್ಕೆ ಒಪ್ಪದೇ ಹೋದರೆ ಎಕ್ಸ್ಪ್ಲೋರ್ ಮಾಡಬಹುದಾದಂಥ ಆಪ್ಷನ್ಗಳಿವು. ಇಂಥ ಆಪ್ಷನ್ಗಳ ಎಕ್ಸ್ಪ್ಲೋರೇಷನ್ ನಡೀತಾ ಇದೆ. ಆ ಕಾರಣಕ್ಕಾಗಿ ಖಾತೆ ಹಂಚಿಕೆ ಆಗ್ತಿಲ್ವಂತೆ. ಇದೆಲ್ಲವನ್ನೂ ಚರ್ಚೆ ಮಾಡಿ ನಿರ್ಧಾರ ಮಾಡಿಕೊಂಡು ಬರುವುದಕ್ಕೆ ಮುಖ್ಯಮಂತ್ರಿಗಳು ನಾಳೆ ದಿಲ್ಲಿಗೆ ಹೋಗ್ತಾರಂತೆ. ದಿಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ವಿವರವಾಗಿ ಚರ್ಚೆ ಮಾಡ್ತಾರಂತೆ. ಇವೆಲ್ಲ ಆಗದ ಹೋಗದ? ಅಲ್ರಿ, 2 ತಿಂಗಳ ಟೈಮ್ ತಗೊಂಡ್ರಿ ನೀವು. ಜೂನ್ 2ನೇ ತಾರೀಕು ಹೊಸ ಮುಖ್ಯಮಂತ್ರಿಗಳು 13 ಜನ ಸಚಿವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿತ್ತು. ಜುಲೈ 2, ಆಗಸ್ಟ್ 2, ಆಗಸ್ಟ್ 3ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗಿರೋದು. 2 ತಿಂಗಳ ಟೈಮ್ ತಗೊಂಡ್ರಿ. 3 ಸಲ ದಿಲ್ಲಿಗೆ ಹೋಗಿ ಬಂದ್ರಿ. ಕೊನೆಯ ಸಲ ದಿಲ್ಲಿಗೆ ಹೋದಾಗ 3 ದಿವಸ ಉಳ್ಕೊಂಡ್ರಿ ಅಲ್ಲಿ. ಅಷ್ಟೆಲ್ಲ ಸಮಯ
ಅಷ್ಟೆಲ್ಲ ವ್ಯವಧಾನ ಹಾಕಿ ಗೂಫಪ್ ಮಾಡ್ಕೊಳ್ಳೋದು ಇದನ್ನು ಅಷ್ಟೆಲ್ಲ ಮಾಡಿ ಬಂದ ಪಟ್ಟಿ ಆದರೂ ಫೈನಲ್ ಪಟ್ಟಿ ಆಗಿತ್ತಾ ಅಂದ್ರೆ ಇಲ್ಲ. ಅದರಲ್ಲಿ 12ನೇ ಸೀರಿಯಲ್ ನಂಬರ್ನಲ್ಲಿ ಮಂಕಾಳ ವೈದ್ಯ ಅವ್ರ ಹೆಸರಿತ್ತು, ಇನ್ನೊಂದು ರಿವೈಸ್ಡ್ ಪಟ್ಟಿ ಬಂತು, ಮಂಕಾಳ ವೈದ್ಯ ಹೆಸರು ಡಿಲೀಟ್ ಆಗಿ ಅದೇ 12ನೇ ಕ್ರಮ ಸಂಖ್ಯೆಯಲ್ಲಿ SS ಮಲ್ಲಿಕಾರ್ಜುನ ಬಂದರು. 20 ಜನರ ಪಟ್ಟಿ ಇತ್ತು, 20ನೇಯವರಾಗಿ ಗಾಯತ್ರಿ ಶಾಂತೇಗೌಡ ಅವರಿದ್ದರು. ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನವನ್ನೇ ಸ್ವೀಕರಿಸಲಿಲ್ಲ. 19 ಜನ ಅಂತೂ ಇಂತೂ ಪ್ರಮಾಣ ವಚನ ಸ್ವೀಕರಿಸಿದ್ರಪ್ಪ. 34 ಸ್ಥಾನಗಳ ಪೈಕಿ 33 ಭರ್ತಿ ಆದವು. ನಡಿಲಿ ಇನ್ನು ಸರ್ಕಾರ ಅಂದರೆ ಇದು ಆಗ್ತಾನೇ ಇಲ್ಲ, ಪಿಕಪ್ಪೇ ಆಗ್ತಿಲ್ಲ. ಯಾಕೆ? ಅಸಮಾಧಾನ. ನಾಳೆ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿ ಅದು ಏನು ಫೈನಲ್ ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಬಾಲಕೃಷ್ಣ ಅವರು ರಾಜೀನಾಮೆ ಕೊಡು ಅಂದ್ರೆ ನಾನು ರೆಡಿ ಅಂದರು. ಕೃಷ್ಣಪ್ಪ ಅವರು ಮಂತ್ರಿಗಿರಿ ಬಿಟ್ಟು ಇನ್ನೇನು ಚರ್ಚೆ ಮಾಡಬೇಡಿ ಅಂದರು. ಇನ್ನೊಂದು ಬೇಡಿಕೆ ಇದೆ, ಅದೊಂದು 4 ಪಾಸಿಬಿಲಿಟಿಗಳ ಲಿಸ್ಟ್ನಲ್ಲಿ ಒಂದು ಬಿಟ್ಬಿಟ್ವಿ ನಾವು. ನಾಗೇಂದ್ರ ಬಳ್ಳಾರಿ ಜಿಲ್ಲೆಯಿಂದ ಮಂತ್ರಿಯಾಗಿದ್ದಾರೆ. ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆರೋಪಿ, ಬೇಲ್ ಮೇಲಿದ್ದಾರೆ. ಕರ್ನಾಟಕ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ ನ್ಯಾಯಾಲಯದ ಆದೇಶ ಇದೆ. ಒಂದು ಸಲ ದಿಲ್ಲಿಗೆ ಹೋಗಿ ನಮ್ಮ ಹೈಕಮಾಂಡಿಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅಂದರೂ ಕೋರ್ಟ್ ನೋ ಅಂತು. BJPಯವರು ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಾಗಿದ್ದಾರೆ ಅವರನ್ನು ಮಂತ್ರಿ ಮಾಡಿದ್ದಕ್ಕೆ. ಅವರಿಂದ ರಾಜೀನಾಮೆ ತಗೊಂಡು ಅವರದ್ದೇ ಜಿಲ್ಲೆಯಲ್ಲಿ ಸಂಡೂರಿನಿಂದ ಗೆದ್ದು ಬಂದಿರುವ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಮಂತ್ರಿ ಮಾಡಿದ್ರೆ ಹೆಂಗೆ? ಅದು ಒಂದು ಆಪ್ಷನ್ ತಲೆಯಲ್ಲಿದೆ. ಅನ್ನಪೂರ್ಣ ತುಕಾರಾಮ್ ಅವರು ಪ್ರಯತ್ನ ಪಟ್ಕೊಂಡು ಓಡಾಡ್ತಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ ಅವರು. ಅವರನ್ನು ಮಂತ್ರಿ ಮಾಡಬೇಕು ಅನ್ನುವ ಬೇಡಿಕೆ ಉಳಿದವರೆಲ್ಲರಿಗಿಂತ ಹೆಚ್ಚಾಗಿ ಅವರ ಯಜಮಾನರಿಂದ ಇದೆ. ತುಕಾರಾಮ್ MP, ಬಳ್ಳಾರಿ MP. ಅದು ಯಾಕೆ ಅನ್ನೋದು ನಿನ್ನೆ ಡೀಟೇಲಾಗಿ ಹೇಳಿದ್ದೀನಿ, ಮತ್ತೆ ಅದ್ರ ಮೇಲೆ ಟೈಮ್ ಹಾಕೋದು ಬೇಡ. ಅವರು ಮಾತಾಡಿದ್ದಾರೆ. ನಾಗೇಂದ್ರ ಅವ್ರು ಹೇಳ್ತಾರೆ, ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮಂತ್ರಿಯಾಗುವ ಎಲ್ಲ ಅರ್ಹತೆ ಯೋಗ್ಯತೆಯೂ ಇದೆ, ಅವರನ್ನೂ ಮಂತ್ರಿ ಮಾಡಲಿ. ಅಂದರೆ ನಾನು ರಾಜೀನಾಮೆ ಕೊಟ್ಟು ಅವ್ರು ಮಂತ್ರಿ ಆಗೋದು ಬೇಡ, ಅವ್ರನ್ನೂ ಮಂತ್ರಿ ಮಾಡಲಿ, ಬಳ್ಳಾರಿ 2 ಸ್ಥಾನ ಆಗಲಿ ಬಿಡಿ ಅಂತಾರೆ ಅವರು. ಕೇಳಿಸ್ಕೊಳ್ಳಿ. ಅವನು ಪಕ್ಷ ತೀರ್ಮಾನ ಮಾಡಲಿ. ಎಲ್ಲರೂ ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷ ಇದ್ದರೆ ನಾವೆಲ್ಲರೂ ತೀರ್ಮಾನ ಹೈಕಮಾಂಡ್ದು, ಮುಖ್ಯಮಂತ್ರಿಗಳದು. ಅವ್ರು ಯಾವುದೇ ತೀರ್ಮಾನ ತಗೊಂಡ್ರೆ ನಾನಂತೂ ಬದ್ಧ ಇರ್ತೀನಿ. ಹೈಕಮಾಂಡು ಮತ್ತು ಪಕ್ಷದ ಹಿತ ಮತ್ತು ಮುಖ್ಯಮಂತ್ರಿಗಳ ಹಿತ ಮುಖ್ಯ ನಮಗೆ. ಅವರು ಏನು ತೀರ್ಮಾನ ತಗೊಂಡು ನಮ್ಗೆ ಆದೇಶ ಕೊಡ್ತಾರೋ ಅದಕ್ಕೆ ತಲೆಬಾಗಿ ಶಿರಸಾವಹಿಸಿ ನಡ್ಕೊತೀವಿ. 100% ರೆಡಿ ಇದ್ದೀನಿ. 28ಕ್ಕೆ ನಮ್ಮ ಸವಾಲಿರೋದು ಮತ್ತೆ ಸರ್ಕಾರ ತರಬೇಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಂತಕ್ಕಂಥದ್ದು ನಮಗಿರೋದು. ನಾವು ಯಾರೇನು ದೊಡ್ಡವರಲ್ಲ. ಅಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರೇ ಹೈಕಮಾಂಡ್ಗೆ ತಲೆಬಾಗಿ ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡೋರೆ ಅಂದಾಗ ನಾವು ಅವ್ರಿಗಿನ್ನ ದೊಡ್ಡವರ? ನಮ್ಮವರೇ ಮುಖ್ಯಮಂತ್ರಿ. ನಂದೆಲ್ಲ ಕೆಲಸ ನಡೀತದೆ. ನಾನು ಹೋದರೆ ನನಗೆ ಯಾವುದೂ ಇಲ್ಲ ಅನ್ನಲ್ಲ ಮುಖ್ಯಮಂತ್ರಿಗಳು. ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ನನಗೆ. ಯಾರು ಕೂಡ ವೈಯಕ್ತಿಕವಾಗಿ ಅವ್ರು ಸೆಲ್ಫಿಶ್ಗಳಾಗಬಾರ್ದು, ಯಾವುದೇ ರಾಜಕಾರಣಿಗಳಾಗಲಿ. ಈಗ ಆಯ್ತಪ್ಪ ಸರ್ಕಾರನೇ ಬರ್ತಾರೆ, ಏನು ಮಾಡ್ತೀರಿ 28ಕ್ಕೆ ನೀವು? ನಾನು ಹೇಳೋದು, ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ. ಯಾವುದೇ ತ್ಯಾಗಕ್ಕೆ ಎಲ್ಲರೂ ಸಿದ್ಧ ಇರಬೇಕು. ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅವಮಾನ ಆಗಿದೆ. ನಮ್ಮ ಸ್ಟ್ಯಾಂಡ್ ನಾವಿದ್ದೀವಿ ಅಷ್ಟೇ. ಆಗ್ಬೇಕಷ್ಟೇ, ಮಂತ್ರಿ ಆಗ್ಬೇಕಷ್ಟೇ. ಸರ್ ಮಾಡ್ತೀವಿ ಅಂತ ಹೇಳಿದರೆ ಸರ್ ಮಾಡ್ಬೇಕು. ಅವರು ಸರ್ ಮಾಡದೇ ಇದ್ರೆ ಅವ್ರಿಗೆ ಸೇರಿದ್ದು. ಮಿಕ್ಕಿದ್ದು ನಮ್ಗೆ ಎಲ್ಲ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು, ನಮ್ಗೆ ವೋಟ್ ಮಾಡಿದವರು ಎಲ್ಲರ ಭಾವನೆನೂ ನಮ್ಗೆ ಅವಮಾನ ಆಗಿದೆ ಅಂತ ಇದೆ. ಮಿನಿಸ್ಟರ್ ಆಗ್ಲೇಬೇಕು ಅಂತ ಇದೆ, ಮಾಡ್ತಾರೆ ಅಂತ ನನ್ನ ಭರವಸೆ ಇದೆ. ಯಾವ್ದು ನಿಗಮದಲ್ಲಿ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅದನ್ನ ಕೇಳೋ ಧೈರ್ಯ ಅವ್ರಿಗೆ ಇಲ್ಲ. ನೀವ್ಯಾಕಪ್ಪ ಕೇಳಿ? ಸರ್, ಈಗ ನಿಮಗೇನೋ ಮಿನಿಸ್ಟ್ರಿ ಗಿರಿ ಸಿಕ್ತು, ಸಚಿವರಾದ್ರಿ. ಮೇಡಮ್ ಕೂಡ ಟ್ರೈ ಮಾಡ್ತಿದ್ದಾರೆ. ಮಹಿಳಾ ಕೂಟದಲ್ಲಿ ಒಂದು ಸ್ಥಾನ ಇದೆ, ಈಗ ಅವರು ಪ್ರಯತ್ನ ಪಡ್ತಿದ್ದಾರೆ. ಅಲ್ಲ ಸರ್, ಕೊಪ್ಪಳದ ಅವರು ಅರ್ಹರಿದ್ದಾರೆ. ಆಮೇಲೆ ನಮ್ಮ MP ಸಾಹೇಬರು ಒಂದು ಧರ್ಮಪತ್ನಿ ಆಗಿದ್ದಾರೆ. ಅವರು ಕೂಡ ಅವ್ರಿಗೆಲ್ಲ ಕೂಡ ಈ ಭಾಗದ ಈಗ ಎಲ್ಲರೂ ಕೂಡ ಅವರು ಮಾಜಿ ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ಏನು ತಪ್ಪಿಲ್ಲ, ಮಾಡ್ಬೋದು. ಮಹಿಳಾ ಕೂಟದಲ್ಲಿ 2 ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪಿದೆ? ನಮ್ಮ ಜಿಲ್ಲೆಯಲ್ಲಿ ಕೊಪ್ಪಳದಿಂದ 2 ಕೊಟ್ಟಾಗ ಬಳ್ಳಾರಿಯಿಂದ ಬಳ್ಳಾರಿ, ವಯನಾಡ್ ಬಳ್ಳಾರಿಯಿಂದ ಕೂಡ ಕೊಡಬೇಕು. ಅಲ್ಲಿ ಮಹಿಳಾ ಕೋಟ ಅಂತ ಬಂದಾಗ ಅವ್ರಿಗೆ ರೆಪ್ಯುಟೇಷನ್ ಮಾಡೋಂಥ ಶಕ್ತಿ ಅವ್ರಿಗಿದೆ. ಅದು ಖಂಡಿತವಾಗಿ ಕೂಡ ಅದರಲ್ಲಿ ಏನೂ ತಪ್ಪಿಲ್ಲ. ನಮಗೆ ಕೊಟ್ಟರೆ ಇನ್ನೊಂದು ಶಕ್ತಿ ನಮಗೆ ಇನ್ನೂ ದೊಡ್ಡ ಬಲ ಆಗುತ್ತೆ. ಜೋಡೆತ್ತುಗಳ ಥರ ನಾವು ಕೆಲಸ ಮಾಡ್ತೀವಿ. ಕೆಲವೊಂದು ಕಡೆ ನಿಮಗೆ ಈಗ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ. ಈಗ ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು ನಾವು. ಯಾರೋ ಒಬ್ಬರು ಮಾತ್ರ ಗೆಲ್ತಾರೆ. ಅದ್ರ ಈಗ ಸ್ಪರ್ಧೆ ಮಾಡೋದ್ರಾಗ ಏನು ತಪ್ಪಿಲ್ಲಲ್ಲ. CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ, ಮಾಜಿ CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ. ಯಾಕಂದರೆ ನಮಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಯಾರಿಗೂ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ಬೈ ಎಲೆಕ್ಷನ್ ನಮ್ಮ ಸಂಡೂರು ಜನ ತ್ಯಾಗ ಮಾಡಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಬೈ ಎಲೆಕ್ಷನ್ಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಈಗ ಹೈಕಮಾಂಡ್ ಹೇಳೋದಕ್ಕೆ ಮಾತ್ರ ನಾವು ಹೋಗಿದ್ದು. ಹೌದಾ? ಹೈಕಮಾಂಡ್ ಏನು ನಮಗೆ
ನಿಮಗೆ ಮುಂದಿನ ನಿಮಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಒಪ್ಪಿದ್ವಿ. 4 ಆಪ್ಷನ್ಗಳನ್ನು ಹೇಳಿದ್ವಲ್ಲ ಸರ್ಕಾರದ ಮುಂದಿರುವಂಥ, ಮುಖ್ಯಮಂತ್ರಿಗಳ ಮುಂದಿರುವಂಥದ್ದು. 4ರಲ್ಲಿ ಯಾವುದಾದ್ರೂ ಒಂದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಬಗೆಹರಿಯಲ್ಲ ಅದು. ಜಮೀರ್ ಅಹಮ್ಮದ್ ಖಾನ್ರ ರಾಜೀನಾಮೆ ತಗೊಂಡು ಖನೀಜ್ ಫಾತಿಮಾರನ್ನ ಮಂತ್ರಿ ಮಾಡಿದ್ರೆ ಜಮೀರ್ ಅಹಮ್ಮದ್ ಖಾನ್ ಸುಮ್ಮನೆ ಆಗಿಬಿಡ್ತಾರೆ ಅಂತ ಅನ್ನೋದಕ್ಕಾಗತ್ತೇನ್ರಿ? ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಸುಮ್ಮನೆ ಇರ್ತಾರೆ ಅಂತ ಗೊತ್ತಾಗಿದ್ರೆ ಮಂತ್ರಿನೇ ಮಾಡ್ತಿರ್ಲಿಲ್ಲ ಅವ್ರನ್ನ. ಹಿ ಹ್ಯಾಸ್ ಅದರ್ ಆಪ್ಷನ್ಸ್. ಖನೀಜ್ ಫಾತಿಮಾರನ್ನ ಮಂತ್ರಿ ಮಾಡಿದ್ರೆ ಕಲಬುರಗಿ ಜಿಲ್ಲೆಗೆ 4 ಜನನ ಮಂತ್ರಿ ಮಾಡ್ದಂಗೆ ಆಗುತ್ತೆ. ಪ್ರಿಯಾಂಕ ಖರ್ಗೆ, ಅಜಯ್ ಸಿಂಗು, ಶರಣ್ ಪ್ರಕಾಶ್ ಪಾಟೀಲು, ಇವರೊಬ್ಬರು. 9 ವಿಧಾನಸಭಾ ಕ್ಷೇತ್ರ ಇದ್ದಾವೆ ಕಲಬುರಗಿಲಿ. 9 ವಿಧಾನಸಭಾ ಕ್ಷೇತ್ರವಿರುವ ಕಲಬುರಗಿಗೂ 3 ಜನ ಮಂತ್ರಿಗಳಿದ್ದಾರೆ. ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, 2 ಮಿನಿಸ್ಟರ್ ಇದ್ದಾರೆ. ಜಿಲ್ಲೆ ಹೆಂಗೆ ಬ್ಯಾಲೆನ್ಸ್ ಮಾಡ್ದಂಗಾಯಿತು? ಜಿಲ್ಲೆ ಬ್ಯಾಲೆನ್ಸ್ ಮಾಡ್ದಂಗೆ ಹೆಂಗಾಯಿತು? 9 ವಿಧಾನಸಭಾ ಕ್ಷೇತ್ರಗಳಿರುವಷ್ಟು ದೊಡ್ಡ ಜಿಲ್ಲೆಗೂ 3 ಜನ ಮಿನಿಸ್ಟರ್ಸು, 18 ವಿಧಾನಸಭಾ ಕ್ಷೇತ್ರವಿರುವಂಥ ಬೆಳಗಾವಿ ಜಿಲ್ಲೆಗೆ 2 ಮಿನಿಸ್ಟರ್ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಇರ್ತಾರ? ಅವ್ರು ಕೇಳ್ತಾರೆ. ಮೈಸೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಯತೀಂದ್ರ ಒಬ್ಬರೇ ಮಿನಿಸ್ಟರ್ ಇದ್ದಾರೆ. ಅದೆಂಗದು ಅಂತ ಪ್ರಶ್ನೆ ಬರುತ್ತೆ. ಇದೆಲ್ಲದಕ್ಕೂ ಕೆ ಎಚ್ ಮುನಿಯಪ್ಪನವರು ರಾಜೀನಾಮೆ ಕೊಟ್ಟರೆ 3 ಸಮಸ್ಯೆಗಳೇನು ಬಗೆಹರಿತವಲ್ಲ. ಒಂದು, ರಾಜೀನಾಮೆ ಕೊಟ್ಟು ಅವರ ಮಗಳನ್ನು ಮಂತ್ರಿ ಮಾಡಿದರೆ ನಿಮ್ಮ ಮಗಳೇ ಮಿನಿಸ್ಟರ್ ಆಗಿದ್ದಾರೆ ಮುನಿಯಪ್ಪನವರೇ ಅಂತ ಅವ್ರಿಗೊಂದು ಸಮಾಧಾನ ಮಾಡಬಹುದು. ಸಮಾಧಾನ ಆಗೋ ಜೀವನ ಅನ್ನೋದು ಆಮೇಲೇನು ಪ್ರಶ್ನೆ. ಇನ್ನೊಂದು, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿಗಿರಿನೇ ಕೊಟ್ಟಿಲ್ಲ. ಇವರು KGF ಇಂದ ಗೆದ್ದಿದ್ದಾರೆ ಕೋಲಾರ ಜಿಲ್ಲೆಯಿಂದ. ಕೋಲಾರ ಜಿಲ್ಲೆಗೆ ಒಂದು ಮಂತ್ರಿಗಿರಿ ಕೊಟ್ಟಂಗಾಗತ್ತೆ. DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಮಹಿಳೆಯರೇ ಇಲ್ಲ. ರೂಪಾ ಶಶಿಧರ್ ಅವರು ಮಹಿಳೆ ಆದಂಗೆ ಆಗುತ್ತೆ. ಇಷ್ಟು ಸಮಸ್ಯೆಗಳೆಲ್ಲ ಸಾಲ್ವ್ ಆಗ್ತವೆ. ಇನ್ನೂ ಒಂದು ದೊಡ್ಡ ಸಮಸ್ಯೆ ಸಾಲ್ವ್ ಆಗುತ್ತೆ. ಖಾಲಿ ಇರುವ ಮಹಿಳಾ ಮಂತ್ರಿಯ ಸ್ಥಾನವನ್ನು ರೂಪಾ ಶಶಿಧರ್ ಅವರಿಗೆ ಕೊಟ್ಟು ಕೆ ಎಚ್ ಮುನಿಯಪ್ಪನವರ ರಾಜೀನಾಮೆಯಿಂದ ತೆರವಾಗುವ ಸ್ಥಾನಕ್ಕೆ ಬಸವರಾಜ್ ಶಿವಣ್ಣವರನ್ನ ತಂದುಬಿಟ್ರೆ ಸಿದ್ದರಾಮಯ್ಯನವರು ತಣ್ಣಗಾಗ್ತಾರೆ. ಇಷ್ಟು ಸಮಸ್ಯೆಗಳ ಬಗೆಹರಿತವೆ. ಬಟ್ ಕೆ ಎಚ್ ಮುನಿಯಪ್ಪನವರು ಹಿ ಈಸ್ ವೆರಿ ಕ್ಲಿಯರ್. ನಾನು ಯಾಕ್ರಿ ಕೊಡಲಿ ರಾಜೀನಾಮೆ ಅಂತಾರೋ. ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಅಲ್ಲ, ಸಮಾಜ ಕಲ್ಯಾಣ ಇಲಾಖೆ ಬೇಕು. ಟ್ವೀಟ್ ಮಾಡಿದ್ದಾರೆ ಅವರು. ಬೈಟ್ ಕೊಟ್ಟರೇನೋ ಅನ್ಕಂಡೆ ಟ್ವೀಟ್ ಮಾಡಿದ್ದಾರೆ. ಮಾಧ್ಯಮ ಕಾರ್ಯದರ್ಶಿಯಿಂದ ಪತ್ರ ಬಿಡುಗಡೆ ಮಾಡಿದ್ದಾರೆ. ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡುವುದಾಗಲಿ ರಾಜೀನಾಮೆ ಕೊಡುವುದಾಗಲಿ ಮಾಡುವುದಿಲ್ಲ. ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ನಾನು. ಇಂದಿರಾ ಗಾಂಧಿ ಕಾಲದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೇನೆ. 7 ಬಾರಿ MP, 3 ಬಾರಿ ಕೇಂದ್ರ ಸಚಿವನಾಗಿ ಕೆಲಸ ಮಾಡಿದ ದಾಖಲೆ ಇದೆ. ಪ್ರಸ್ತುತ ಆಹಾರ ಇಲಾಖೆಯನ್ನು ಸಮರ್ಥವಾಗಿ ಮುನ್ನಡೆಸಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಖಾತೆಗಾಗಿ ರಾಹುಲ್ ಗಾಂಧಿಗೂ ಮನವಿ ಮಾಡಿದ್ದೇನೆ. ಸಮಾಜ ಕಲ್ಯಾಣ ಖಾತೆ ನೀಡುವ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ. ಸಚಿವ ಸ್ಥಾನ ತ್ಯಾಗ ಅಥವಾ ರಾಜೀನಾಮೆ ಸುದ್ದಿಗಳು ಸತ್ಯಕ್ಕೆ ದೂರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ನೆನಪಾಗೋದು 2023 ಆಗಸ್ಟ್ ತಿಂಗಳಲ್ಲಿ, ಮೇನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇವರು ಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು. ಕೆ ಎಚ್ ಮುನಿಯಪ್ಪನವರು ದೇವನಹಳ್ಳಿಯಿಂದ ಗೆದ್ದಿದ್ದಾರೆ. ಅವರು ಮೇನಲ್ಲಿ ಬಂದರು. ಜೂನ್ ಜುಲೈ ಆಗಸ್ಟ್ 3 ತಿಂಗಳ ನಂತರ KPCC ಆಫೀಸ್ನಲ್ಲಿ ಒಂದು ಭಾಷಣ ಮಾಡಿದ್ರು ಅವರು. ತ್ಯಾಗದ ಬಗ್ಗೆ ಭಾಷಣ. ಒಂದು ಹಳೆ ಭಾಷಣ ಇದೆ, ಒಂದ್ಸಲ ಕೇಳಿಸ್ಕೊಳ್ಳಿ ನೀವು. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ನಾವೆಲ್ಲ ಹೈಕಮಾಂಡ್. ಹೊಸದಾಗಿ ಇದೇ ಸಾರಿ ಮಂತ್ರಿಗಳಾಗಿರೋನ್ ಬಿಟ್ಟು ನಾವೆಲ್ಲ ಕೂಡ 2 ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತದೆ. ನಾವೇನು ತ್ಯಾಗ ಮಾಡ್ತೀರಾ, ನಾವೆಲ್ಲ ಮಾಡ್ತೀವಿ, ನೀವು ಕೇಳ್ಕೊಂಡಿರಿ, ನೀವು ನೋಡ್ಕೊಂಡಿರಿ ಅನ್ನೋದು ಆಗಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ನಾವೆಲ್ಲ ಹೈಕಮಾಂಡ್. ಹೊಸದಾಗಿ ಇದೇ ಸಾರಿ ಮಂತ್ರಿಗಳಾಗಿರೋನ್ ಬಿಟ್ಟು ನಾವೆಲ್ಲ ಕೂಡ 2 ವರ್ಷ ಆದಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತದೆ. ನಾವೇನು ತ್ಯಾಗ ಮಾಡ್ತೀರಾ, ನಾವೆಲ್ಲ ಮಾಡ್ತೀವಿ, ನೀವು ಕೇಳ್ಕೊಂಡಿರಿ, ನೀವು ನೋಡ್ಕೊಂಡಿರಿ ಅನ್ನೋದು ಆಗಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಭಾವಿಸ್ತೀನಿ. ಮುಖ್ಯಮಂತ್ರಿಗಳು 2023 ಆಗಸ್ಟ್ 14ನೇ ತಾರೀಕು ಕೆ ಎಚ್ ಮುನಿಯಪ್ಪನವರ ಭಾಷಣ ಅದು. ಈಗ ನಿಮ್ಮ ಮಗಳಿಗೋಸ್ಕರ ನೀವು ಮಂತ್ರಿ ಸ್ಥಾನ ಬಿಟ್ಟುಕೊಡಿ, ಆ ಜಾಗಕ್ಕೆ ನಿಮ್ಮ ಮಗಳೇ ಬರ್ತಾಳೆ ಅಂದರು. ನೋ, ನಥಿಂಗ್ ಡೂಯಿಂಗ್ ಅಂತಾರೆ ಅವರು.
ಹೀಗೆ ಅಧಿಕಾರ ರಾಜಕಾರಣ ಅಂದರೆ ಹೀಗೆ ಇದು. ಆಯ್ತು, ಈ ಅಕಸ್ಮಾತ್ ಕೆ ಎಚ್ ಮುನಿಯಪ್ಪನವ್ರು ಒಪ್ಕೊಂಡ್ಬಿಟ್ರು ಅಂತ ಅನ್ಕೊಳ್ಳಿ ರಾಜೀನಾಮೆ ಕೊಡೋದಕ್ಕೆ, ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ಇಲ್ಲ. ಕೆ ಎಚ್ ಮುನಿಯಪ್ಪನವರ ಅವರ ಬದಲು ರೂಪಾ ಶಶಿಧರ್ ಅವ್ರನ್ನ ಮಂತ್ರಿ ಮಾಡುವುದಕ್ಕೆ ಕೋಲಾರದ ಶಾಸಕರುಗಳ ವಿರೋಧ ಇದೆ. ಊದದ ಕೊಟ್ಟು ಬಾರ್ಸ ತಗೊಂಡಂಗೆ ಆಗುತ್ತೆ ಅಂತಾರೆ ಅವರು. ಕೆ ಎಚ್ ಮುನಿಯಪ್ಪನವರು ಅಲ್ಲೆಲ್ಲ ದೇವನಹಳ್ಳಿಯಿಂದ ಆಯ್ಕೆ ಆಗಿದ್ದಾರೆ, ಅವ್ರನ್ನೇ ಮುಂದುವರ್ಸ್ಕೊಂಡು ಹೋಗಿ KGFನವ್ರನ್ನೇ ಮಿನಿಸ್ಟರ್ ಮಾಡಿ ನಮಗೆ ಸಮಸ್ಯೆ ತಂದಿಡ್ತೀರಿ ಅಂತ. ಆ ವಿಷಯದಲ್ಲಿ ಕೋಲಾರದ ಕಾಂಗ್ರೆಸ್ ಶಾಸಕರು ಒಗ್ಗಟ್ಟಿನಿಂದ ಇದ್ದಾರೆ. ಖಂಡ ತುಂಡವಾಗಿ ವಿರೋಧ ಮಾಡೋಣ ರೂಪಾ ಶಶಿಧರ್ ಅವ್ರನ್ನ ಮಂತ್ರಿ ಮಾಡಿದ್ರೆ ಅಂತ. ಇವೆಲ್ಲ ಬಗೆಹರಿಯ ಸಮಸ್ಯೆನ ಇವು. ಮುಖ್ಯಮಂತ್ರಿಗಳು ಮಾತಾಡಿದ್ರು ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ ಅನ್ನುವ ಪ್ರಶ್ನೆಗೆ. ಅದು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟೋ 2 ತಿಂಗಳು ಅನಿಸುತ್ತೆ ನೆರೆ ಬಂದಿತ್ತು, ಸಚಿವ ಸಂಪುಟನೇ ಇರಲಿಲ್ಲ, ಮುಖ್ಯಮಂತ್ರಿಗಳೊಬ್ಬರೇ ರಾಜ್ಯ ಪ್ರವಾಸ ಮಾಡ್ತಿದ್ರು. ಹಾಗೆ ಆಗಿದೆ ರೀ, ಖಾತೆ ಹಂಚಿಕೆ ಸ್ವಲ್ಪ ತಡ ಆಗಿದೆ, 15ನೇ ತಾರೀಕಿನ ತನಕ ಟೈಮ್ ಇದೆ ಅಂತಾರೆ ಮುಖ್ಯಮಂತ್ರಿಗಳು. ಕೇಳಿಸ್ಕೊಳ್ಳಿ. ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು, ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್ ಎಲ್ಲರೂ ಒಪ್ಕೊಂಡಿದ್ದಾರೆ. ನೀವು ಒಪ್ಕೊಂಡಿದ್ದೀರ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು ಇಲಾಖಾವರು. ಏನ್ ತೊಂದರೆ ನಡೆಯಪ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇಲ್ಲ. 6 ದಿನ ಅಷ್ಟೇ ಸರ್ ಇರೋದು. 15ನೇ ತಾರೀಕುವರೆಗೂ ನಡೀತದೆ. 16-17 ಅಸೆಂಬ್ಲಿ ಶುರು ಆಗುತ್ತೆ. ಆಫೀಷಿಯಲ್ ಇದೆ 13 ಆಫೀಷಿಯಲ್. 14ಕ್ಕೆ ಎಲ್ಲರನ್ನು ಪರೀಕ್ಷೆ ಮಾಡ್ಕೊಡ್ಬೇಕು. ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು, ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್ ಎಲ್ಲರೂ ಒಪ್ಕೊಂಡಿದ್ದಾರೆ. ನೀವು ಒಪ್ಕೊಂಡಿದ್ದೀರ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು ಇಲಾಖಾವರು. ಏನ್ ತೊಂದರೆ ನಡೆಯಪ್ಪ. ಕೆಲವು ನಾಯಕರುಗಳು ದಿಲ್ಲಿಗೆ ಹೋಗಿದ್ದಾರೆ ನ್ಯಾಯ ಕೇಳುವುದಕ್ಕೆ. ಈ ಅಷ್ಟೂ ಸರ್ಕಸ್ ಏನು ನಡೀತಾ ಇದೆಯಲ್ಲ, ಇದರ ಬಗ್ಗೆ ಪ್ರತಾಪ್ ಸಿಂಹ, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತಾಡಿರೋದು ಕೇಳಿಸ್ಕೊಳ್ಳಿ. ತನ್ನ ಮಗನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನ ಅವರ ರಾಜಕೀಯವನ್ನು ಮುಗಿಸ್ಬಿಟ್ಟು ತನ್ನ ಮಗನನ್ನ ಮಂತ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯಿತು. ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ರು. 6 ಸರಿ ಗೆದ್ದಿದ್ದಾರೆ ತನ್ವೀರ್ ಸೇಠ್ ಸತತವಾಗಿ. ಒಬ್ಬ ಡೀಸೆಂಟ್ ಮನುಷ್ಯ ಅಂತ ತನ್ವೀರ್ ಸೇಠ್ ಅವ್ರಿಗೆ ಅವಕಾಶನೇ ಇಲ್ಲ. ನಿಮ್ಮ ಜೊತೆ ಸದಾ ಸ್ನೇಹನೂ ಇಟ್ಕೊಂಡಿದ್ದಾರೆ, ನಿಮ್ಮ ರಾಜಕೀಯ ಏಳು ಬೆಳೆಗಳ ಜೊತೆನೂ ಕೂಡ ಹೆಗಲು ಕೊಟ್ಟಿದ್ದಾರೆ. ಡಾಕ್ಟರ್ ಮಹದೇವಪ್ಪನವ್ರು ಏನು ತಪ್ಪು ಮಾಡಿರೋ? ನಿಮ್ಮ ಮಗನ ತಲೆ ಮೇಲಿರುವಂಥ ಕಿರೀಟ ಅವರೊಬ್ಬನ ತಲೆ ಮೇಲೇ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಜೊತೆ ಬಂದಂಥ ಇಷ್ಟು ವರ್ಷ ಹೆಗಲು ಕೊಟ್ಟಂಥ ಮಹದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡ್ಗೆ ಹಾಕಿದ್ರಿ. ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು ಮೊದಲು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಆ ಮಗ, ಈ ಮಗ, ಸೋಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಲಸಾಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸರ್, ನೀವು ಮಾಡಿರೋ ಸರ್ ಹೊಲಸನ್ನ, ಬೇರೆ ಯಾರೂ ಮಾಡಿಲ್ಲ. ಮತ್ತೆ ರಾಜಕೀಯ ಹೊಲಸಾಗಿದೆ ಅಂತ ಹೇಳ್ತೀರಿ. ಯತೀಂದ್ರ ಮೆರಿಟ್ ಕೋಟನ, ಇವ್ರ ಕೋಟಾದಲ್ಲೇ ಮಗ ಮಂತ್ರಿ ಆಗಿರುವಂಥದ್ದು. ಇನ್ನು ಮಗ ಇಲ್ಲಿ ಲೀಡರ್ ಆಗಕ್ಕಾಗಲ್ಲ. ಹಾಗಾಗಿ ಏನು, ಯಾರು ಲೀಡರ್ಗಳಿದೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವ್ರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋ ಹಂಗೆ ನೋಡಿಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.